ಓಕೆ. ಇವತ್ತಿನ ತರಗತಿ ಒಳಗಡೆ ನಾವೆಲ್ಲರೂ ಪ್ರಮುಖವಾಗಿರ್ತಕ್ಕಂಥ ಸ್ವತಂತ್ರ ಹೋರಾಟಗಾರ ಮತ್ತು ಸಮಾಜವಾದಿಯಾಗಿರ್ತಕ್ಕಂಥ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವ್ರ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಕೆಸೆಟ್ ಪರೀಕ್ಷಾ ದೃಷ್ಟಿಯಿಂದ ಜಯಪ್ರಕಾಶ್ ನಾರಾಯಣ್ ಅವ್ರ ಮೇಲೆ ಒಂದು ಪ್ರಶ್ನೆ ಕಡ್ಡಾಯವಾಗಿ ಬರ್ತಾ ಇರುತ್ತೆ. ಹಾಗಾಗಿ ಇದನ್ನ ಸ್ಕಿಪ್ ಮಾಡ್ಲಾರ್ದೆ ನೀವೇನ್ ಮಾಡ್ಬೇಕಂದ್ರ ಅಧ್ಯಯನ ಮಾಡ್ಬೇಕು. ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ಕಾಲಾವಧಿ 1902ರಿಂದ 1979. ಇವರು ಬದುಕಿದ್ದ ಕಾಲಾವಧಿ 1902ರಿಂದ 1979. ಇದು ಅತ್ಯಂತ ಸಂಘರ್ಷದ ಕಾಲಾವಧಿ ಆಗಿತ್ತು ಅವ್ರ ದೃಷ್ಟಿ ಒಳಗಡೆ. ಅವ್ರ ಜೀವನವೇ ಸಂಘರ್ಷ ಆಗಿತ್ತು. ಈ ಲೋಕಲ್ ನಾಯಕ ಅಂತ ಹೇಳಿ ಜನಪ್ರಿಯ ಆಗಿರ್ತಕ್ಕಂಥ ಜಯಪ್ರಕಾಶ್ ನಾರಾಯಣ್ ಅವರು ಅಕ್ಟೋಬರ್ 11, 1902 ಅಕ್ಟೋಬರ್ 11, 1902 ಏನ್ ಮಾಡ್ತಾರೆ ಇವರು ಬಿಹಾರದಲ್ಲಿ ಜನಿಸುತ್ತಾರೆ. ಬಿಹಾರದಲ್ಲಿ ಇವರು ಜನಿಸ್ತಾರೆ ಜಯಪ್ರಕಾಶ್ ನಾರಾಯಣ್ ಅವರು. ಓಕೆ. ಇವರ ಹೆಂಡತಿಯ ಹೆಸರು ಪ್ರಭಾವತಿ ದೇವಿ. ಇವರ ಹೆಂಡತಿಯ ಹೆಸರು ಪ್ರಭಾವತಿ ದೇವಿ. ಇವರು ಕಾರ್ಲ್ ಮಾರ್ಕ್ಸ್, ಏಂಜಲ್ಸ್, ಎನ್ ರಾಯರವರ ಪ್ರಭಾವಕ್ಕೆ ಒಳಗಾಗಿದ್ರು. ಜಯಪ್ರಕಾಶ್ ನಾರಾಯಣ್ ಅವರು ಇವರನ್ನ ಜೆಪಿ ಅಂತ ಕರಿತೀವಿ. ಪ್ರೀತಿಯಿಂದ ಭಾರತ ದೇಶದ ಜನ ಇವರನ್ನ ಜೆಪಿ ಅಂತ ಕರಿತಾ ಇದ್ರು. ಇವರು ಯಾರಿಂದ ಪ್ರಭಾವಿತರಾಗಿದ್ರು, ಇನ್ಫ್ಲೂಯೆನ್ಸ್ ಆಗಿದ್ರು ಅಂದಾಗ ಕಾರ್ಲ್ ಮಾರ್ಕ್ಸ್ ಅವರಿಂದ, ಏಂಜಲ್ಸ್ ಅವರಿಂದ, ಎನ್ ರಾಯ್ ಅವರಿಂದ. ಈ ಮೂರು ಜನ ಯಾರಾಗಿದ್ರು ಅಂದ್ರ ಸಮಾಜವಾದಿಗಳಾಗಿದ್ರು. ಓಕೆ, ಸಮಾಜವಾದಿಗಳಾಗಿದ್ರು. ಕಾರ್ಲ್ ಮಾರ್ಕ್ಸ್, ಏಂಜಲ್ಸ್ ಮತ್ತು ಎನ್ ರಾಯ್ ಅವರು ಮೂರು ಜನ ಸಮಾಜವಾದಿಗಳಾಗಿರೋದ್ರಿಂದ ಈ ಮೂರು ಜನರ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ಜಯಪ್ರಕಾಶ್ ನಾರಾಯಣ್ ಅವರು ಕೂಡ ಏನಾಗಿದ್ರು ಅಂದ್ರ ಸಮಾಜವಾದಿಯಾಗಿದ್ರು. ಸಮಾಜವಾದಿಯಾಗಿದ್ರು. ಇವರು ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನ ಸ್ಥಾಪಿಸಿದರು. ಜಯಪ್ರಕಾಶ್ ನಾರಾಯಣ್ ಅವರು ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನ ಸ್ಥಾಪಿಸಿದವರಾಗಿದ್ರು. ಜಯಪ್ರಕಾಶ್ ನಾರಾಯಣ್ ಅವರು ಯಾವತ್ತೂ ಹೇಳ್ತಾ ಇದ್ರು, ತಮ್ಮ ಜೀವನದಲ್ಲಿ ಹಿಂಸಾತ್ಮಕ ಮಾರ್ಗವನ್ನ ಅನುಸರಿಸಬಾರ್ದು. ತಾವು ತಮ್ಮ ಜೀವನದಲ್ಲಿ ಹಿಂಸಾತ್ಮಕ ಮಾರ್ಗವನ್ನ ಅನುಸರಿಸಬಾರ್ದು ಮತ್ತು ಯಾವುದೇ ರಾಜಕೀಯ ಪದವಿಯನ್ನ ಅಲಂಕರಿಸಬಾರ್ದು ಅಂತ ಹೇಳಿ ಒಂದು ಪ್ರತಿಜ್ಞೆಯನ್ನ ಮಾಡಿದ್ರು ಅವರು. ನಾವು ಪ್ರಮಾಣ ತೊಳೋದಂತ ಹೇಳ್ತೀವಲ್ಲ, ಆತರ ಅವ್ರು ಏನ್ ಪ್ರತಿಜ್ಞೆ ಮಾಡಿದ್ರು ಅಂತಂದಾಗ, ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನ ಸ್ಥಾಪನೆ ಮಾಡಿದ್ರೆ ರಾಜಕಾರಣಿ ಆಗ್ಬೇಕಾದಂತ ಇವರು ಏನ್ ಹೇಳ್ತಾ ಇದ್ರು, ಜಯಪ್ರಕಾಶ್ ನಾರಾಯಣ್ ಅವರು ತಮ್ಮ ಜೀವನದಲ್ಲಿ ನಾನು ಯಾವತ್ತೂ ಕೂಡ ಹಿಂಸಾತ್ಮಕ ಮಾರ್ಗವನ್ನು ಅನುಸರಿಸೋದಿಲ್ಲ ಮತ್ತು ಯಾವುದೇ ಆಗಿರ್ತಕ್ಕಂತ ರಾಜಕೀಯ ಪದವಿಯನ್ನ ಅನುಸರಿಸೋದಿಲ್ಲ ಅಂತ ಏನ್ ಮಾಡಿದ್ರು, ಪ್ರತಿಜ್ಞೆಯನ್ನ ಮಾಡಿದ್ರು. ಜಯಪ್ರಕಾಶ್ ನಾರಾಯಣರು ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಬದಲಾವಣೆಗಳನ್ನ ತರುವುದರ ಮೂಲಕ ಉಳ್ಳವರ ಮತ್ತು ಇಲ್ಲದವರ ನಡುವಿನ ವ್ಯತ್ಯಾಸವನ್ನ ಕಡಿಮೆ ಮಾಡುವಂತಹ ಪ್ರಯತ್ನಕ್ಕೆ ತಮ್ಮನ್ನು ಅರ್ಪಿಸಿಕೊಂಡರು. ಜಯಪ್ರಕಾಶ್ ನಾರಾಯಣ್ ಅವರು ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಬದಲಾವಣೆಗಳನ್ನ ತರುವುದರ ಮೂಲಕ ಉಳ್ಳವರು ಮತ್ತು ಇಲ್ಲದವರ ನಡುವೆ ಇರ್ತಕ್ಕಂಥ ವ್ಯತ್ಯಾಸವನ್ನ ಕಡಿಮೆ ಮಾಡತಕ್ಕಂತ ಒಂದು ಪ್ರಯತ್ನಕ್ಕೆ ತಮ್ಮನ್ನ ತಾವೇನ್ ಮಾಡಿದ್ರು, ಅರ್ಪಿಸಿಕೊಂಡರು. ಓಕೆ. ಹಂಗಾದ್ರ ಜಯಪ್ರಕಾಶ್ ನಾರಾಯಣ್ ಅವರ ಕೃತಿಗಳು ಯಾವುವು, ಪ್ರಮುಖವಾಗಿ ಅವ್ರು ಯಾವ್ಯಾವ ಕೃತಿಗಳನ್ನ ರಚನೆ ಮಾಡಿದ್ರು ಅಂತ ನಾವು ನೋಡ್ತಾ ಹೋದ್ವಿ ಅಂದ್ರ, ಜಯಪ್ರಕಾಶ್ ನಾರಾಯಣ್ ಅವರ ಕೃತಿಗಳು ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. ಓಕೆ. ಜಯಪ್ರಕಾಶ್ ನಾರಾಯಣ್ ಅವರ ಕೃತಿಗಳು ಮೊದಲನೇದಾಗು ವೈ ಸೋಸಿಯಾಲಿಸಂ. ಅಂದ್ರ ಸಮಾಜವಾದ ಏಕೆ. ಡೆಮೋಕ್ರೆಟಿಕ್ ಸೋಸಿಯಾಲಿಸಂ, ಪ್ರಜಾಸತ್ತಾತ್ಮಕ ಸಮಾಜವಾದ ಅಂತಾನು ಕರಿಬಹುದು ನಾವು. ವೈ ಸೋಸಿಯಾಲಿಸಂ, ಡೆಮೋಕ್ರೆಟಿಕ್ ಸೋಸಿಯಾಲಿಸಂ. ಅವರ್ ಐಡಿಯಾಸ್ ಅಂಡ್ ಅವರ್ ಮೆಥಡ್ಸ್ ಟುವರ್ಡ್ಸ್ ಅ ನ್ಯೂ ಸೊಸೈಟಿ. A plan for reconstruction of Indian polity. From socialism to Sarvodaya. A picture of Sarvodaya social order. Next, socialism. Next, Sarvodaya and democracy ಅಂತ ಹೇಳಿ. ನೆಕ್ಸ್ಟ್ ಪ್ರೆಸೆಂಟ್ ಡೈರಿ ಅಂತ ಹೇಳಿ. ನೆಕ್ಸ್ಟ್ ಟುವಾರ್ಡ್ಸ್ ಅ ಟೋಟಲ್ ರೆವಲ್ಯೂಷನ್. ನೆಕ್ಸ್ಟ್ ಟು ಆಲ್ ಫೈಟರ್ ಆಫ್ ಫ್ರೀಡಮ್, ವೈ ಸೋಷಿಯಲಿಸಂ. ನೆಕ್ಸ್ಟ್ ಸ್ವರಾಜ್ ಫಾರ್ ದ ಪೀಪಲ್. ಇವೆಲ್ಲವೂ ಕೂಡ ಏನದಾವಂದ್ರ ಜಯಪ್ರಕಾಶ್ ನಾರಾಯಣ್ ಅವರ
ಪ್ರಮುಖವಾದಂತಹ ಕೃತಿಗಳಾಗಿವೆ. ಓಕೆ, ನೆಕ್ಸ್ಟ್ ಜಯಪ್ರಕಾಶ್ ನಾರಾಯಣ್ ಇದ್ದಾರಲ್ಲ, ಈ ಜಯಪ್ರಕಾಶ್ ನಾರಾಯಣ್ ಅವರ ಪ್ರಮುಖವಾದಂತ ಒಂದು ಐಡಿಯಾ ಏನು ಅಂತಂದಾಗ, ಇವರು ಪಕ್ಷರಹಿತ ಪ್ರಜಾಪ್ರಭುತ್ವದ ಪ್ರತಿಪಾದಕರಾಗಿದ್ದರು. ಏನಾಗಿದ್ರು? ಪಕ್ಷರಹಿತ ಪ್ರಜಾಪ್ರಭುತ್ವದ ಪ್ರತಿಪಾದಕರು. ಜಯಪ್ರಕಾಶ್ ನಾರಾಯಣ್ ಅವರು ಪಕ್ಷರಹಿತ ಪ್ರಜಾಪ್ರಭುತ್ವದ ಪ್ರತಿಪಾದಕರಾಗಿದ್ರು. ನೆಕ್ಸ್ಟ್ ಇವ್ರಿಗೆ ಏನಾಯ್ತಂದ್ರ, ಇವರ ಸೇವೆಯನ್ನ ಮೆಚ್ಚಿ, ದೇಶಕ್ಕೆ ಇವರು ಕೊಟ್ಟಿರ್ತಕ್ಕಂಥ ಸೇವೆಯನ್ನ ಮೆಚ್ಚಿ ಭಾರತ ಸರ್ಕಾರ 1999 ಜಯಪ್ರಕಾಶ್ ನಾರಾಯಣ್ ಅಥವಾ ಜೆ.ಪಿ. ರವರಿಗೆ ಏನ್ ಮಾಡ್ತಂದ್ರ 1999 ಭಾರತ ರತ್ನವನ್ನು ನೀಡಿದ್ರು. ಭಾರತ ರತ್ನ ಪ್ರಶಸ್ತಿಯನ್ನ ಕೊಟ್ಟು, ಮತ್ತೆ 1965 ಇವ್ರಿಗೆ ರೋಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಸಿಕ್ತು. 1965 ರೋಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಕೂಡ ಜಯಪ್ರಕಾಶ್ ನಾರಾಯಣ್ ಅವ್ರಿಗೆ ಸಿಕ್ಕಿತ್ತು. ಜಯಪ್ರಕಾಶ್ ನಾರಾಯಣರು 1947 1953 1947 ಒಂದು ಪ್ರಮುಖವಾದ ಸಂಸ್ಥೆಯ ಅಧ್ಯಕ್ಷರಾಗಿದ್ರು. ಆ ಸಂಸ್ಥೆ ಯಾವುದು ಅಂದಾಗ ಅಖಿಲ ಭಾರತ ರೈಲ್ವೆ ಮನ್ ಫ್ಯಾಬ್ರಿಸನ್ ಅಧ್ಯಕ್ಷರಾಗಿದ್ದರು. ಅಖಿಲ ಭಾರತೀಯ ರೈಲ್ವೆ ಮನ್ ಫ್ಯಾಬ್ರಿಸನ್ ಅಧ್ಯಕ್ಷರಾಗಿದ್ರು. ಯಾವಾಗ ಅಂದಾಗ 1947 1953 ತನಕ. ಈ ಅಖಿಲ ಭಾರತೀಯ ರೈಲ್ವೆ ಮೆನ್ ಫ್ಯಾಬ್ರಿಸನ್ ಏನಾಗಿತ್ತು ಅಂದ್ರ, ಇದು ಭಾರತೀಯ ರೈಲ್ವೆಯಲ್ಲಿನ ಅತಿ ದೊಡ್ಡ ಕಾರ್ಮಿಕರ ಒಕ್ಕೂಟವಾಗಿದೆ. ಭಾರತೀಯ ರೈಲ್ವೆಯಲ್ಲಿನ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಕಾರ್ಮಿಕರ ಒಕ್ಕೂಟ ಆಗಿದೆ. ಜಯಪ್ರಕಾಶ್ ನಾರಾಯಣರು ಪ್ರಜಾಪ್ರಭುತ್ವವು ನೈತಿಕ ಮೌಲ್ಯಗಳ ತಳಹದಿಯ ಮೇಲಿರಬೇಕಂತೆ ಪ್ರತಿಪಾದಿಸಿದರು. ಇವ್ರೇನ್ ಹೇಳಿದ್ರು, ಡೆಮಾಕ್ರಸಿ ಅಂತಕ್ಕಂಥದ್ದು, ಪ್ರಜಾಪ್ರಭುತ್ವ ಎನ್ನುವಂಥದ್ದು ನೈತಿಕ ಮೌಲ್ಯಗಳ ತಳಹದಿಯ ಮೇಲೆ ಇರ್ಬೇಕು. ಅಂದ್ರೆ ಇಲ್ಲಿ ಆಳುವವರಿಗೆ ಮತ್ತು ಆಳಿಸಿಕೊಳ್ಳುವವರಿಗೆ ಇಬ್ಬರಿಗೆ ಕೂಡ ಏನಿರ್ಬೇಕ್ರಿ? ನೈತಿಕತೆ ಇರಬೇಕು ಅಂತ ಹೇಳಿ ಜಯಪ್ರಕಾಶ್ ನಾರಾಯಣ್ ಅವರು ಹೇಳಿದ್ರು. ಜನರಲ್ಲಿ ನೈತಿಕ ಮೌಲ್ಯಗಳು ಇಲ್ಲವೆಂದಾದರೆ ಪ್ರಜಾಪ್ರಭುತ್ವ ಯಶಸ್ವಿಯಾಗುವುದಿಲ್ಲ. ಜನರಲ್ಲಿ ನೈತಿಕ ಮೌಲ್ಯಗಳು ಇರ್ಲಿಲ್ಲ ಅಂದ್ರ, ಎಥಿಕ್ಸ್ ಅನ್ನುವಂಥದ್ದು ಇರ್ಲಿಲ್ಲ ಅಂದ್ರ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಯಶಸ್ವಿ ಆಗುವುದಿಲ್ಲ. ಅದೊಂದು ಪ್ರಹಸನ ಆಗುತ್ತದೆ ಅಂತ ಹೇಳಿ ಜಯಪ್ರಕಾಶ್ ನಾರಾಯಣ್ ಅವರು ತಮ್ಮ ವಿಚಾರಧಾರೆಗಳನ್ನ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಜಾಪ್ರಭುತ್ವವನ್ನ ಪ್ರಜಾತಂತ್ರ ಹಾಗೂ ಲೋಕತಂತ್ರ ಅಂತ ಹೇಳಿ ಅರ್ಥೈಸಿರುವಂತಹ ಜಯಪ್ರಕಾಶ್ ನಾರಾಯಣ್ ರವರು ಲೋಕತಂತ್ರ ನಮಗೆ ಆದರ್ಶ ರಾಜಕೀಯ ತಂತ್ರವೆಂದು ಹೇಳಿದ್ದಾರೆ. ಪ್ರಜಾಪ್ರಭುತ್ವನ ಇವ್ರು ಏನಂತ ಕರೀತಾರ್ರಿ? ಪ್ರಜಾತಂತ್ರವೆಂದು ಕರೆಯುತ್ತಾರೆ, ಲೋಕತಂತ್ರವೆಂದು ಕರೆಯುತ್ತಾರೆ. ಜಯಪ್ರಕಾಶ್ ನಾರಾಯಣ್ ಅವರು ಪ್ರಜಾಪ್ರಭುತ್ವವನ್ನ ಏನೆಂದು ಕರೆದಿದ್ದಾರೆ? ಪ್ರಜಾತಂತ್ರವೆಂದು ಮತ್ತು ಲೋಕತಂತ್ರವೆಂದು ಕರೆದಿದ್ದಾರೆ. ಜಯಪ್ರಕಾಶ್ ನಾರಾಯಣ್ ಏನ್ ಹೇಳ್ತಾರ್ರಿ? ಈ ಲೋಕತಂತ್ರ ಐತಲ್ಲ, ಈ ಪ್ರಜಾತಂತ್ರ ಐತಲ್ಲ, ಇದು ನಮಗೆ ಆದರ್ಶವಾದಂತ ರಾಜಕೀಯ ತಂತ್ರ ಅಂತ ಹೇಳಿ ಜಯಪ್ರಕಾಶ್ ನಾರಾಯಣ್ ಅವರು ಹೇಳ್ತಾರೆ. ಹಂಗಾದ್ರ ಇವ್ರ ಪ್ರಕಾರ ಪ್ರಜಾಪ್ರಭುತ್ವ, ಪ್ರಜಾತಂತ್ರ, ಲೋಕತಂತ್ರ ಅಥವಾ ಆದರ್ಶ ರಾಜಕೀಯ ತಂತ್ರ ಯಾವುದು? ಆದರ್ಶ ರಾಜಕೀಯ ತಂತ್ರ ಯಾವುದು ಅಂತ ನಾವು ನೋಡ್ತಾ ಹೋದಂದ್ರ, ನೋಡ್ರಿ ಬಹಳ ಇಂಪಾರ್ಟೆಂಟ್. ಜಯಪ್ರಕಾಶ್ ನಾರಾಯಣರ ಲೋಕತಂತ್ರವೆಂದರೆ ನೋಡ್ರಿ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ, ಜನ ಪ್ರತ್ಯಕ್ಷವಾಗಿ ತಮ್ಮ ಮೇಲೆ ತಾವೇ ಆಡಳಿತ ನಡೆಸಿಕೊಳ್ಳುವುದು. ಜನ ಪ್ರತ್ಯಕ್ಷವಾಗಿ ತಮ್ಮ ಮೇಲೆ ತಾವೇ ಆಡಳಿತ ನಡೆಸಿಕೊಳ್ತಕ್ಕಂಥದ್ದು. ಜನ ಸ್ವತಃ ಕಾಯ್ದೆ ರೂಪಿಸ್ತಕ್ಕಂಥದ್ದು. ಓಕೆ, ಜನ ಸ್ವತಃ ಕಾಯ್ದೆಯನ್ನ ರೂಪಿಸ್ತಕ್ಕಂಥದ್ದು. ಓಕೆ, ರೂಪಿಸುವುದು. ಜನ ಸ್ವತಃ ಕಾಯ್ದೆಯನ್ನ ರೂಪಿಸುವುದು. ತಾವೇ ಸ್ವತಃ ನ್ಯಾಯ ವಿತರಣೆ ಮಾಡಿಕೊಳ್ಳುವುದು. ಜನರು ಸ್ವತಃ ತಾವೇ ನ್ಯಾಯ ವಿತರಣೆ ಮಾಡ್ಕೊಳ್ತಕ್ಕಂಥದ್ದು. ತಾವೇ ಸ್ವತಃ ಆಡಳಿತ ಕಾರ್ಯವನ್ನ ನಿರ್ವಹಿಸ್ತಕ್ಕಂಥದ್ದು. ತಾವೇ ಸ್ವತಃ ಆಡಳಿತದ ಕಾರ್ಯವನ್ನ ನಿರ್ವಹಿಸ್ತಕ್ಕಂಥದ್ದು. ನೆಕ್ಸ್ಟ್ ತಾವೇ ಸ್ವತಃ ಮೇಲ್ವಿಚಾರಣೆ ನಡೆಸ್ತಕ್ಕಂಥದ್ದು. ನೋಡ್ರಿ, ಜಯಪ್ರಕಾಶ್ ನಾರಾಯಣರ ಲೋಕತಂತ್ರವೆಂದರೆ ಜನ ಪ್ರತ್ಯಕ್ಷವಾಗಿ ತಮ್ಮ ಮೇಲೆ ತಾವೇ ಆಡಳಿತವನ್ನು ನಡೆಸ್ಕೊಳ್ತಕ್ಕಂಥದ್ದು. ಜನ ಸ್ವತಃ ಕಾಯ್ದೆಯನ್ನ ರೂಪಿಸ್ಕೊಳ್ತಕ್ಕಂಥದ್ದು. ಜನ ಸ್ವತಃ ನ್ಯಾಯ ವಿತರಣೆ ಮಾಡ್ಕೊಳ್ತಕ್ಕಂಥದ್ದು. ತಾವೇ ಸ್ವತಃ ಆಡಳಿತ ಕಾರ್ಯವನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ತಾವೇ ಸ್ವತಃ ಮೇಲ್ವಿಚಾರಣೆ ನಡೆಸ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಜಯಪ್ರಕಾಶ್ ನಾರಾಯಣರ ಲೋಕತಂತ್ರದ ವಿಚಾರಗಳಾಗಿವೆ ಅಂತ ಹೇಳಿ
ನಾವು ತಿಳ್ಕೊಬಹುದು. ಹಂಗಾದ್ರೆ ಲೋಕತಂತ್ರ ಚಟುವಟಿಕೆಯ ಅಗತ್ಯ ಅಂಶಗಳು ಯಾವ್ಯಾವು? ಲೋಕತಂತ್ರ ಚಟುವಟಿಕೆ ಅಗತ್ಯ ಅಂಶಗಳು ಯಾವ್ಯಾವ ಬೇಕು ಲೋಕತಂತ್ರಕ್ಕೆ ಅಂತಂದಾಗ, ಮೊದಲನೇದಾಗಿ ಸಂವಿಧಾನ. ಸಂವಿಧಾನ. ಎರಡನೇದಾಗಿ ಆಡಳಿತ ವ್ಯವಸ್ಥೆ. ಆಡಳಿತ ವ್ಯವಸ್ಥೆ. ಮೂರನೇದಾಗಿ ರಾಜಕೀಯ ಪಕ್ಷಗಳು. ರಾಜಕೀಯ ಪಕ್ಷಗಳು. ನಾಲ್ಕನೇದಾಗಿ ಚುನಾವಣೆ. ಕೇಳಬಹುದು ಇದನ್ನ. ಜಯಪ್ರಕಾಶ್ ನಾರಾಯಣ್ ಅವರ ಲೋಕತಂತ್ರ ಚಟುವಟಿಕೆ ಅಗತ್ಯ ಅಂಶಗಳು ಅಂತ 3 ಕರೆಕ್ಟ್ ಕೊಟ್ಟು 1 ತಪ್ಪು ಕೊಡ್ಬೋದು. ಓಕೆ, ಅಥವಾ ಈ ಕೆಳಗಿನವುಗಳಲ್ಲಿ ಯಾವುದು ಜಯಪ್ರಕಾಶ್ ನಾರಾಯಣ್ ಅವರ ಲೋಕತಂತ್ರದ ಚಟುವಟಿಕೆ ಅಗತ್ಯ ಅಂಶವಾಗಿಲ್ಲ ಅಂತ ಕೊಡ್ಬೋದು. 3 ಕರೆಕ್ಟ್ ಕೊಟ್ಟು 1 ತಪ್ಪು ಕೊಡ್ಬೋದು. ಹಾಗಾಗಿ ಈ ತರ ಪ್ರಶ್ನೆ ಬರ್ತಾವ ನೋಡ್ರಿ. ಲೋಕತಂತ್ರ ಚಟುವಟಿಕೆ ಅಗತ್ಯ ಅಂಶಗಳು ತಂದಾಗ ಒಂದು ಸಂವಿಧಾನ, ಆಡಳಿತ ವ್ಯವಸ್ಥೆ, ರಾಜಕೀಯ ಪಕ್ಷಗಳು ಮತ್ತು ಚುನಾವಣೆ. ಈ 4 ಏನದಾವಂದ್ರ ಲೋಕತಂತ್ರ ಚಟುವಟಿಕೆಯ ಅಗತ್ಯವಾದಂತ ಅಂಶಗಳಾಗಿವೆ. ಭಾರತದ ಜನತೆ ಸರ್ಕಾರದ ನೀತಿ ನಿರೂಪಣೆಯಲ್ಲಿ ಕ್ರಿಯಾಶೀಲವಾಗಿ ಪಾಲ್ಗೊಳ್ಳದಿದ್ದರೆ ಸಂಸದೀಯ ಪ್ರಜಾಪ್ರಭುತ್ವ ಯಶಸ್ವಿಯಾಗಲಾರದು ಅಂತ ಹೇಳಿ ಜಯಪ್ರಕಾಶ್ ನಾರಾಯಣ್ ಅವ್ರು ಹೇಳಿದ್ರು. ಭಾರತದ ಜನ ಇದಾರಲ್ಲ, ಇವರು ಸರ್ಕಾರದ ನೀತಿ ನಿರೂಪಣೆಯಲ್ಲಿ, ಕಾಯ್ದೆ ರೂಪಿಸುವಲ್ಲಿ, ಕಾಯ್ದೆಯನ್ನ ಜಾರಿಗೆ ತರುವಲ್ಲಿ ಕ್ರಿಯಾಶೀಲವಾಗಿ, ಆಕ್ಟಿವ್ ಆಗಿ ಇವ್ರು ಏನಾದ್ರು ಪಾರ್ಟಿಸಿಪೇಟ್ ಮಾಡ್ಲಿಲ್ಲ ಅಂದ್ರ, ಪಾಲ್ಗೊಳ್ಳಿಲ್ಲ ಅಂದ್ರೆ ಸಂಸದೀಯ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಏನಾಗೋದಿಲ್ಲ, ಯಶಸ್ವಿ ಆಗೋದಿಲ್ಲ ಅಂತ ಹೇಳಿ ಜಯಪ್ರಕಾಶ್ ನಾರಾಯಣ್ ಹೇಳಿದ್ರು. ಓಕೆ, ನೆಕ್ಸ್ಟ್ ನಿಮಗೆ ಪಕ್ಷರಹಿತ ಪ್ರಜಾಪ್ರಭುತ್ವ ಅಂತ ಹೇಳಿದ್ನಲ್ಲ, ಪಕ್ಷರಹಿತ ಪ್ರಜಾಪ್ರಭುತ್ವ. ಪಕ್ಷರಹಿತ ಪ್ರಜಾಪ್ರಭುತ್ವ. ಓಕೆ, ಏನಿದು ಜಯಪ್ರಕಾಶ್ ನಾರಾಯಣ್ ಅವರ ಪಕ್ಷರಹಿತ ಪ್ರಜಾಪ್ರಭುತ್ವ ಅಂತ ನೋಡ್ತಾ ಹೋದಾಗ ನೋಡ್ರಿ, ಭಾರತದ ರಾಜಕೀಯ ಪಕ್ಷಗಳು ಅನೈತಿಕತೆಯ, ಭ್ರಷ್ಟಾಚಾರದ, ಅಸಮಾನತೆಯನ್ನ ಮತ್ತು ವರ್ಗ ಜಾತಿಗಳನ್ನ ಸೃಷ್ಟಿಸುವ ಸಾಧನಗಳಾಗಿವೆ. ಭಾರತದ ರಾಜಕೀಯ ಪಕ್ಷಗಳು ಏನಾಗಿದ್ದಾವೆ? ಅನೈತಿಕತೆಯ, ಭ್ರಷ್ಟಾಚಾರದ, ಅಸಮಾನತೆಯನ್ನು, ವರ್ಗ ಜಾತಿಗಳನ್ನ ಸೃಷ್ಟಿ ಮಾಡ್ತಕ್ಕಂತ ಸಾಧನಗಳಾಗಿವೆ. ಆದ್ದರಿಂದ ಸರ್ಕಾರ ಮತ್ತು ಜನತೆಯ ನಡುವೆ ನೇರ ಸಂಪರ್ಕವನ್ನ ಕಲ್ಪಿಸುವುದರ ಮೂಲಕ ಪಕ್ಷರಹಿತ ಪ್ರಜಾಪ್ರಭುತ್ವವನ್ನ ಪ್ರತಿಪಾದನೆ ಮಾಡಿದ್ರು. ಏನ್ ಬೇಕ್ರಿ? ಇಲ್ಲಿ ಅನೈತಿಕತೆ ಇದೆ, ಭ್ರಷ್ಟಾಚಾರ ಇದೆ, ಅಸಮಾನತೆ ಇದೆ. ಇವೆಲ್ಲವೂ ಕೂಡ ವರ್ಗ ಜಾತಿಗಳಿದಾವೆ. ಇವೆಲ್ಲವೂ ಕೂಡ ರಾಜಕೀಯ ಪಕ್ಷಗಳ ಸಾಧನಗಳಿಗೆ ಅವ್ರು ರಾಜಕೀಯ ಮಾಡಕ್. ಹಾಗಾಗಿ ಏನ್ ಮಾಡ್ಬೇಕು ನಾವು? ಸರ್ಕಾರ ಮತ್ತು ಜನರ ನಡುವೆ ನೇರ ಸಂಪರ್ಕವನ್ನ ಕಲ್ಪಿಸುವುದರ ಮೂಲಕ ಪಕ್ಷರಹಿತ ಪ್ರಜಾಪ್ರಭುತ್ವವನ್ನ ನಾವು ಜಾರಿಗೆ ತರಬೇಕು ಅಂತ ಹೇಳಿ ಜಯಪ್ರಕಾಶ್ ನಾರಾಯಣ್ ಅವರು ಹೇಳಿದ್ರು. ಎಂತ ವಿಚಿತ್ರ ನೋಡ್ರಿ. ಓಕೆ, ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು, ಮುಂದ್ ಹೋಗಿ ಪಕ್ಷರಹಿತ ಪ್ರಜಾಪ್ರಭುತ್ವ ಬೇಕಂತ ಹೇಳಿದ್ರು. ಓಕೆ, ಪಕ್ಷರಹಿತ ಪ್ರಜಾಪ್ರಭುತ್ವವನ್ನ ಜಾರಿಗೆ ತರಬೇಕಾದರೆ ಮೊದಲು ಅಧಿಕಾರ ವಿಕೇಂದ್ರೀಕರಣ ಮಾಡಬೇಕು. ವಿಕೇಂದ್ರೀಕರಣ ಮತ್ತು ಕೇಂದ್ರೀಕರಣ ಅಂದ್ರೆ ಏನ್ ಗೊತ್ತಿರ್ಬೇಕ್ರಿ? ಕೇಂದ್ರೀಕರಣ ಅಂದ್ರೆ ಎಲ್ಲಾ ಒಂದ ಕಡೆ ಇರೋದ್ರಿ, ಒಬ್ಬ ವ್ಯಕ್ತಿ ಕೈಯಲ್ಲಿ ಇರೋದ, ಒಂದು ವ್ಯವಸ್ಥೆ ಕೈಯಲ್ಲಿ ಇರೋದ. ವಿಕೇಂದ್ರೀಕರಣ ಅಂದ್ರೆ ಎಲ್ಲರಿಗೂ ಕೂಡ ಹಂಚೋದು. ಓಕೆ, ಹಾಗಾಗಿ ಪಕ್ಷರಹಿತ ಪ್ರಜಾಪ್ರಭುತ್ವವನ್ನ ಜಾರಿಗೆ ತರಬೇಕಾದ್ರೆ ಅಧಿಕಾರ ಅಂತಕ್ಕಂಥದ್ದು ಏನಾಗ್ಬೇಕ್ರಿ? ವಿಕೇಂದ್ರೀಕರಣ ಆಗ್ಬೇಕು, ಎಲ್ಲರಲ್ಲೂ ಕೂಡ ಹಂಚಿಕೆ ಆಗ್ಬೇಕು ಅಂತ ಹೇಳ್ತಾರೆ. ಪಕ್ಷರಹಿತ ಪ್ರಜಾಪ್ರಭುತ್ವವನ್ನ ಸ್ಥಾಪಿಸ್ಲಿಕ್ಕೆ ಕೆಳಕಂಡ ಸುಧಾರಣೆಗಳನ್ನ ಜಾರಿಗೆ ತರಬೇಕಂತ ಹೇಳಿ ಅವ್ರು ಏನ್ ಮಾಡ್ತಾರೆ? ಕರೆ ಕೊಡ್ತಾರೆ. ಹಾಗಾದ್ರ ಈ ಪಕ್ಷರಹಿತ ಪ್ರಜಾಪ್ರಭುತ್ವವನ್ನ ಸ್ಥಾಪಿಸ್ಲಿಕ್ಕೆ ಇವ್ರು ಏನೇನು ಸುಧಾರಣೆಗಳನ್ನ ಜಾರಿಗೆ ತಗೊಂಬಾ ಅಂತ ಹೇಳಿ ಕರೆಯನ್ನ ನೀಡಿದ್ರು. ಓಕೆ, ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಪಕ್ಷರಹಿತ ಪ್ರಜಾಪ್ರಭುತ್ವ ಸ್ಥಾಪಿಸಲು ಜಯಪ್ರಕಾಶ್ ನಾರಾಯಣ್ ಅವರು ಕರೆ ನೀಡಿರ್ತಕ್ಕಂಥ ಸುಧಾರಣೆಗಳು. ಒಂದನೇದು ಅಧಿಕಾರದ ವಿಕೇಂದ್ರೀಕರಣ ಅಂತ ಹೇಳಿ. ಈ ಅಧಿಕಾರ ವಿಕೇಂದ್ರೀಕರಣದಿಂದ ಏನಾಕೈತಿ ಅಂದ್ರ ಸರ್ಕಾರ ಮತ್ತು ಜನರ ನಡುವೆ ಏನಾಗ್ತೈತ್ರಿ? ನೇರ ಹಾಗೂ ನಿಕಟವಾದಂತ ಸಂಬಂಧ ಉಂಟಾಗ್ತದೆ. ಆಗ ಪಕ್ಷಗಳ ಅಗತ್ಯವೇ ಇಲ್ಲ ಅಂತಕ್ಕಂಥದ್ದು ಜಯಪ್ರಕಾಶ್ ನಾರಾಯಣ್ ಅವರ ಅಭಿಪ್ರಾಯವಾಗಿತ್ತು. ಓಕೆ, ಅಧಿಕಾರ ವಿಕೇಂದ್ರೀಕರಣದಿಂದ ಸರ್ಕಾರ ಮತ್ತು ಜನತೆಯ ನಡುವೆ ಏನಾಗ್ತೈತ್ರಿ? ನೇರವಾದಂತ ಮತ್ತು ನಿಕಟವಾದಂತ ಸಂಬಂಧ ಉಂಟಾಗ್ತದೆ. ಆಗ ಏನಿರುವುದಿಲ್ಲ, ಪಕ್ಷಗಳ ಅಗತ್ಯವೇ ಇರುವುದಿಲ್ಲ ಅಂತಕ್ಕಂಥದ್ದು ಏನಾಗಿತ್ರಿ? ಜಯಪ್ರಕಾಶ್ ನಾರಾಯಣ್ ಅವರ ಅಭಿಮತವಾಗಿತ್ತು. ಓಕೆ, ನೆಕ್ಸ್ಟ್ ಎರಡನೇದೇನಂದಾಗ ರಾಜಕೀಯ ಪಕ್ಷಗಳನ್ನ ರದ್ದುಗೊಳಿಸುವುದು. ಪಕ್ಷರಹಿತ ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡೋದಕ್ಕೆ ಎರಡನೇ ಸುಧಾರಣೆ ಏನು? ರಾಜಕೀಯ ಪಕ್ಷಗಳನ್ನ ಏನ್ ಮಾಡೋದ್ರಿ? ರದ್ದುಪಡಿಸುವುದು. ಈ ಸಮಾಜದ ಎಲ್ಲಾ ಕೆಡುಕುಗಳದಾವಲ್ಲ, ಎಲ್ಲಾ ಸಮಸ್ಯೆಗಳದಾವಲ್ಲ, ಎಲ್ಲಾ ಸಮಸ್ಯೆ ಕಾರಣ ಅಂದ್ರ ರಾಜಕೀಯ ಪಕ್ಷಗಳು.
ಈ ಸಮಾಜದ ಎಲ್ಲಾ ಕೆಡುಕುಗಳಿಗೆ ಕಾರಣವಾಗಿರ್ತಕ್ಕಂತ ರಾಜಕೀಯ ಪಕ್ಷಗಳನ್ನ ರದ್ದುಪಡಿಸ್ಬೇಕಂತ ಏನ್ ಮಾಡ್ತಾರ್ರಿ ಜಯಪ್ರಕಾಶ್ ನಾರಾಯಣ್ ಅವರು ಕರೆಯನ್ನ ಕೊಡ್ತಾರೆ. ಸಮಾಜದ ಎಲ್ಲಾ ಕೆಡುಕುಗಳಿಗೆ ಕಾರಣವಾಗಿರುವಂತಹ ರಾಜಕೀಯ ಪಕ್ಷಗಳನ್ನ ರದ್ದುಪಡಿಸುವಂತ ಹೇಳಿ ಜಯಪ್ರಕಾಶ್ ನಾರಾಯಣ್ ಅವರು ಕರೆಯನ್ನ ಕೊಡ್ತಾರೆ. ಇದೇನೈತೆ ಅಂದ್ರ ಎರಡನೇದು. ನೆಕ್ಸ್ಟ್ ಮೂರನೇದು ಗ್ರಾಮ ಪಂಚಾಯಿತಿಗಳ ಸ್ಥಾಪನೆ. ಗ್ರಾಮ ಪಂಚಾಯಿತಿಗಳ ಸ್ಥಾಪನೆ. ಗ್ರಾಮ ಪಂಚಾಯಿತಿಗಳನ್ನ ಸ್ಥಾಪಿಸುವಂತೆ ಕರೆ ನೀಡಿರುವಂತಹ ಜಯಪ್ರಕಾಶ್ ಅವರು ಪಂಚಾಯಿತಿಯ ಸದಸ್ಯರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡ್ಬೇಕು. ಸರ್ವಾನುಮತದಿಂದ, ಸರ್ವಸಮ್ಮತಿಯಿಂದ, ಎಲ್ಲಾ ಜನರ ಸಮ್ಮತಿಯಿಂದ ಏನ್ ಮಾಡ್ಬೇಕ್ರಿ ಪಂಚಾಯಿತಿಯ ಸದಸ್ಯರನ್ನ ಆಯ್ಕೆ ಮಾಡ್ಬೇಕಂತ ಹೇಳ್ತಾರೆ. ಎಲ್ಲಾ ರೀತಿಯ ಪಂಚಾಯತ್ಗಳ ಸದಸ್ಯರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡ್ಬೇಕು. ಆಗ ರಾಜಕೀಯ ಪಕ್ಷಗಳ ಅವಶ್ಯಕತೆ ಇರುವುದಿಲ್ಲ. ಅಂದ್ರೆ ಎಲ್ಲಾ ಜನ ಸೇರಿ ಇವ್ ಚಲೋದನಪ್ಪ, ಯಾರೋ ವ್ಯಕ್ತಿ ಚೆನ್ನಾಗಿದ್ದಾನಂತಂದ್ರ ಆತನ ಏನ್ ಮಾಡ್ಬೇಕ್ರಿ ಚುನಾವಣೆ ಇಲ್ಲಾರ್ದಂತ ಸರ್ವಸಮ್ಮತಿಯಿಂದ ಅವಿರೋಧವಾಗಿ ಸರ್ವಾನುಮತದಿಂದ ಏನ್ ಮಾಡ್ಬೇಕ್ರಿ ಆಯ್ಕೆ ಮಾಡ್ಬೇಕು. ಅವಾಗ ಏನ್ ನೋಡುದಿಲ್ಲ ರಾಜಕೀಯ ಪಕ್ಷಗಳ ಅವಶ್ಯಕತೆ ಅನ್ನುವಂಥದ್ದು ಇರೋದಿಲ್ಲ ಅಂತ ಹೇಳಿ ಜಯಪ್ರಕಾಶ್ ನಾರಾಯಣ್ ಅವರು ಹೇಳ್ತಾರೆ. ನೆಕ್ಸ್ಟ್ ಪಂಚಾಯತ್ ರಾಜ್ ಬಗ್ಗೆ ಕೂಡ ಹೇಳ್ತಾರೆ ಅವರು. ಪ್ರಜಾಪ್ರಭುತ್ವದ ಭದ್ರ ಬುನಾದಿಯನ್ನ ಸ್ಥಾಪಿಸಬೇಕಾಗಿತ್ತಂದ್ರೆ ಸಹಕಾರದಿಂದ ಕೂಡಿರ್ತಕ್ಕಂತ, ಕೋಆಪರೇಟಿವ್ ಇಂದ ಕೂಡಿರ್ತಕ್ಕಂತ ಪಂಚಾಯತ್ ರಾಜ್ದಿಂದ ಸಾಧ್ಯ. ಪಂಚಾಯತ್ ರಾಜ್ದಿಂದ ಸಾಧ್ಯ ಅಂತಕ್ಕಂಥದ್ದು ಜಯಪ್ರಕಾಶ್ ನಾರಾಯಣ್ ಅವರ ಅಭಿಪ್ರಾಯವಾಗಿತ್ತು. ಓಕೆ, ಪ್ರಜಾಪ್ರಭುತ್ವದ ಬುನಾದಿ ಯಾವ್ದಂದ್ರ ಪಂಚಾಯತ್ಗಳು ಹಾಗೂ ಆ ಸಂಸತ್ ಭವನ. ಈ ಎರಡರ ಮಧ್ಯೆ ಏನಿರ್ಬೇಕ್ರಿ ಸಹಕಾರದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ ಇದ್ದಾಗ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಅಂತೇಳಿ ಜಯಪ್ರಕಾಶ್ ನಾರಾಯಣ್ ಅವರು ಹೇಳ್ತಾ ಇದ್ರು. ಓಕೆ, ನೆಕ್ಸ್ಟ್ ಬರುವಂತದ್ದು ಪಂಚಾಯತ್ ರಾಜ್ ವ್ಯವಸ್ಥೆ ಯಶಸ್ಸಿಗೆ ಜಯಪ್ರಕಾಶ್ ನಾರಾಯಣ್ ಅವರ ಸಲಹೆಗಳು. ಅವರು ಸಲಹೆಗಳನ್ನು ಕೊಡ್ತಾರೆ. ಪಂಚಾಯತ್ ರಾಜ್ ವ್ಯವಸ್ಥೆ, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ಗಳದಾವಲ್ಲ, ಈ ಪಂಚಾಯತ್ ವ್ಯವಸ್ಥೆ ಯಶಸ್ವಿ ಆಗ್ಬೇಕಾಗಿತ್ತಂದ್ರ ಏನ್ ಬೇಕು ಅಂತ ಹೇಳಿ ಸಲಹೆಯನ್ನ ಕೊಡ್ತಾರೆ. ಮೊದಲನೇದಾಗಿ ಅವ್ರು ಕೊಡುವಂತದ್ದೇನ್ರಿ ಶಿಕ್ಷಣ. ಮೊದಲನೇದು ಕೊಡುವಂತದ್ದೇನ್ರಿ ಶಿಕ್ಷಣ. ಓಕೆ, ಪಂಚಾಯತ್ ರಾಜ್ ವ್ಯವಸ್ಥೆ ಯಶಸ್ವಿಯಾಗಬೇಕಾದ್ರೆ ಜನತೆಯಲ್ಲಿ ಶಿಕ್ಷಣವಿರಬೇಕು. ಪಂಚಾಯತ್ ರಾಜ್ ಯಶಸ್ವಿ ಆಗ್ಬೇಕಾಗಿತ್ತಂದ್ರೆ ಜನರಲ್ಲಿ ಏನಿರ್ಬೇಕ್ರಿ ಶಿಕ್ಷಣವಿರಬೇಕು. ಶಿಕ್ಷಣವು ಯಾವ ಪಕ್ಷಕ್ಕೂ ಸೇರಿರದ, ಶಿಕ್ಷಣವು ಯಾವ ಪಕ್ಷಕ್ಕೂ ಸೇರಿರದ ಸಮಾಜ ಸೇವೆಯಲ್ಲಿ ಗ್ರಾಮ ವಿಕಾಸದಂತಹ ಕಾರ್ಯಗಳಲ್ಲಿ ತೊಡಗಿರುವಂತಹ ಪೂರ್ತಿಯಾಗಿ ನಿರ್ಲಿಪ್ತರಾಗಿರ್ತಕ್ಕಂತ ಶಿಕ್ಷಣ ಸಂಸ್ಥೆಗಳು ಮಾತ್ರವೇ ಜನತೆಗೆ ಯೋಗ್ಯ ಶಿಕ್ಷಣ ನೀಡಬಲ್ಲವು ಅಂತ ಹೇಳ್ತಾರ. ನೋಡ್ರಿ, ಶಿಕ್ಷಣ ಅಂತಕ್ಕಂಥದ್ದು ಏನೈತಲ್ಲ ಯಾವುದೇ ಪಕ್ಷಕ್ಕೂ ಸೇರದೆ ಇರ್ತಕ್ಕಂತ ಸಮಾಜ ಸೇವೆಯಲ್ಲಿ ಗ್ರಾಮ ವಿಕಾಸದಂತಹ ಕಾರ್ಯಗಳಲ್ಲಿ ತೊಡಗಿರ್ತಕ್ಕಂತ ಪೂರ್ತಿಯಾಗಿ ನಿರ್ಲಿಪ್ತವಾಗಿರ್ತಕ್ಕಂತ ಶಿಕ್ಷಣ ಸಂಸ್ಥೆಗಳು ಮಾತ್ರವೇ ಜನತೆಗೆ ಒಳ್ಳೆ ಶಿಕ್ಷಣವನ್ನು ನೀಡಬಹುದು ಅಂತ ಹೇಳಿ ಜಯಪ್ರಕಾಶ್ ನಾರಾಯಣ್ ಅವರು ಹೇಳ್ತಾರೆ. ರಾಜಕೀಯ ಪಕ್ಷಗಳು ಪಕ್ಷಾತೀತವಾದ ಅಖಿಲ ಭಾರತ ಸಂಸ್ಥೆಯೊಂದನ್ನ ಸ್ಥಾಪಿಸಬೇಕು. ರಾಜಕೀಯ ಪಕ್ಷ ಏನ್ ಮಾಡ್ಬೇಕ್ರಿ ಪಕ್ಷಾತೀತವಾಗಿರ್ತಕ್ಕಂತ ಅಖಿಲ ಭಾರತ ಸಂಸ್ಥೆಯೊಂದನ್ನ ಏನ್ ಮಾಡ್ಬೇಕ್ರಿ ಸ್ಥಾಪಿಸಬೇಕು. ಇದು ಮಾತ್ರವೇ ನಿಜವಾದ ಶಿಕ್ಷಣವನ್ನ ಮತದಾರರಿಗೆ ನೀಡಬಲ್ಲದು. ಇದು ಮಾತ್ರವೇ ನಿಜವಾದ ಶಿಕ್ಷಣವನ್ನ ಏನ್ ಮಾಡ್ಬೋದ್ರಿ ಮತದಾರರಿಗೆ ನೀಡಬಲ್ಲದು ಅಂತಕ್ಕಂಥದ್ದು ಜಯಪ್ರಕಾಶ್ ಅವರ ಅನಿಸಿಕೆಯಾಗಿತ್ತು. ಓಕೆ, ನೆಕ್ಸ್ಟ್ ಪಂಚಾಯತ್ ರಾಜ್ ಯಶಸ್ವಿ ಆಗಬೇಕಾದರೆ ಏನಿರ್ಬೇಕ್ರಿ ಪಕ್ಷಾತೀತತೆ ಇರ್ಬೇಕು. ಪಂಚಾಯತ್ ರಾಜ್ ಯಶಸ್ವಿ ಆಗ್ಬೇಕಾದ್ರೆ ರಾಜಕೀಯ ಪಕ್ಷಗಳು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಬಾರದು. ಓಕೆ, ಪಂಚಾಯತ್ ರಾಜ್ ಯಶಸ್ವಿ ಆಗ್ಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕ್ರಿ ರಾಜಕೀಯ ಪಕ್ಷಗಳಿದಾವಲ್ಲ ಇವು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಾರ್ದು. ಪಕ್ಷಾತೀತವಾಗಿ ಪಂಚಾಯತ್ ಸಂಸ್ಥೆಗಳಿಗೆ ಏನಾಗ್ಬೇಕ್ರಿ ಸದಸ್ಯರು ಆಯ್ಕೆ ಆಗ್ಬೇಕು. ಪಕ್ಷಾತೀತವಾಗಿ ಆಯ್ಕೆ ಆಗ್ಬೇಕಂತ ಹೇಳ್ತಾರೆ. ನೆಕ್ಸ್ಟ್ ನೈಜವಾದ ಅಧಿಕಾರವಿರಬೇಕು. ನೈಜವಾದಂತ ಅಧಿಕಾರ ಇರಬೇಕು. ಓಕೆ, ಪಂಚಾಯತ್ ಸಮಿತಿಗಳಿಗೆ ನಿಜವಾದ ಅಧಿಕಾರ ವಿಕೇಂದ್ರೀಕರಣವಾಗಬೇಕು. ಪಂಚಾಯತ್ ಸಮಿತಿಗಳಿಗೆ ಏನಾಗ್ಬೇಕ್ರಿ ನಿಜವಾದ ಅಧಿಕಾರ ವಿಕೇಂದ್ರೀಕರಣ ಆಗ್ಬೇಕು. ಜನರಿಗೆ ಜವಾಬ್ದಾರಿ ನೀಡಬೇಕು. ಜವಾಬ್ದಾರಿಯನ್ನ ನೀಡದೆ ವ್ಯಕ್ತಿ ಜವಾಬ್ದಾರಿಯನ್ನ ಕಲಿಯೋದಿಲ್ಲ. ಯಾವ್ದಾದ್ರು ವ್ಯಕ್ತಿಗೆ ನೀವು ಜವಾಬ್ದಾರಿಯನ್ನ ನೀಡಿಲ್ಲ ಅಂದ್ರ ಆತ ಏನ್ ಮಾಡೋದಿಲ್ಲ ಜವಾಬ್ದಾರಿಯನ್ನ ಕಲಿಯೋದಿಲ್ಲ. ಅಂದ್ರೆ ಪಂಚಾಯತ್ ಸಂಸ್ಥೆಗಳಿಗೆ ನಿಜವಾದಂತ ಅಧಿಕಾರ ಇರಬೇಕು. ಬಾಯಿ ಮಾತಿಂದ ಅಧಿಕಾರ ಕೊಡ್ತೀವಿ ವಿಕೇಂದ್ರೀಕರಣ ಮಾಡ್ತೀವಿ ಅಂತ ಅನ್ಬಾರ್ದು. ನಿಜವಾದ ಅರ್ಥದಲ್ಲಿ ಏನ್ ಮಾಡ್ಬೇಕಂದ್ರ ಅಧಿಕಾರವನ್ನ ಹಂಚಿಕೆ ಮಾಡ್ಬೇಕು ಅಂತ ಹೇಳಿ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಸ್ವಾಯತ್ತತೆ ಇರ್ಬೇಕ್ರಿ. ಪಂಚಾಯತ್ ರಾಜ್ ವ್ಯವಸ್ಥೆಗೆ ಏನ್ ಇರ್ಬೇಕ್ರಿ ಸ್ವಾಯತ್ತತೆ ಅಂತಕ್ಕಂಥದ್ದು ಇರ್ಬೇಕು.
ಈ ಪಂಚಾಯತ್ ಸಂಸ್ಥೆಗಳಿದಾವಲ್ಲ, ಇವು ಯಶಸ್ವಿಯಾಗಬೇಕಾದರೆ ಸಂಸ್ಥೆ ತನ್ನ ಕಾರ್ಯಗಳನ್ನ ಪೂರ್ಣಗೊಳಿಸಲು ಅದಕ್ಕೆ ತನ್ನದೇ ಆದ ಹಣದ ಮೂಲ ಇರಬೇಕು. ಯಾಕೆ ಹಣದ ಮೂಲ ಇರ್ಬೇಕಂದ್ರ, ಇಲ್ಲಂದ್ರ ಪ್ರತಿಯೊಂದು ಕೂಡ ಏನ್ ಮಾಡ್ಬೇಕ್ರಿ, ಸರ್ಕಾರವನ್ನ ಅವಲಂಬಿಸ್ಬೇಕಾಗ್ತೈತೆ ಅವ್ರು. ರಾಜ್ಯ ಸರ್ಕಾರ ನೀವು ಕೂಡ್ರಿ, ಕೇಂದ್ರ ಸರ್ಕಾರ ನೀವು ಕೂಡ್ರಿ, ಅನುದಾನವನ್ನ ಅನ್ಕೋತ ಕುಂದ್ರಬೇಕಾಗ್ತೈತ್ರಿ. ಹಾಗಾಗಿ ಸ್ವಾಯತ್ತತೆ ಅಂತಕ್ಕಂಥದ್ದು, ಸ್ವತಂತ್ರ ಅಂತಕ್ಕಂಥದ್ದು ಇವ್ರಿಗೆ ಏನಾದ್ರು ಪಂಚಾಯತ್ ವ್ಯವಸ್ಥೆಗೆ ಬೇಕಾಗಿತ್ತಂದ್ರ, ಅವು ಯಶಸ್ವಿ ಆಗ್ಬೇಕಾಗಿತ್ತಂದ್ರ, ತನ್ನ ಕೆಲಸಗಳನ್ನ, ತನ್ನ ಅಭಿವೃದ್ಧಿ ಕಾರ್ಯಗಳನ್ನ ಪೂರ್ಣಗೊಳಿಸೋದಕ್ಕೆ ಅದಕ್ಕೇನ್ ಬೇಕ್ರಿ, ತನ್ನದೇ ಆಗಿರ್ತಕ್ಕಂಥ ಹಣದ ಮೂಲ ಬೇಕು ಅಂತ ಹೇಳಿ ಜಯಪ್ರಕಾಶ್ ನಾರಾಯಣ್ ಅವ್ರು ಹೇಳ್ತಾರೆ. ಅದ್ರ ಜೊತೆಗೆ ಅಧಿಕಾರಿಗಳ ಮೇಲೆ ನಿಯಂತ್ರಣ ಬೇಕ್ರಿ ಇವ್ರಿಗೆ. ರಾಜ್ಯ ಸರ್ಕಾರ ನಿಯಂತ್ರಣ ಕೊಡಬಾರ್ದ್ರಿ. ಯಾರ ನಿಯಂತ್ರಣ ಕೊಡ್ಬೇಕ್ರಿ? ಪಂಚಾಯತ್ಗೆ ಏನ್ ಮಾಡ್ಬೇಕ್ರಿ, ತನ್ನ ಅಧೀನದಲ್ಲಿ ಬರ್ತಕ್ಕಂತ ಏನ್ ಅಧಿಕಾರಿಗಳು ಇರ್ತಾರಲ್ಲ ಅವ್ರ ಮೇಲೆ ನಿಯಂತ್ರಣ ಇರ್ಬೇಕು ಅಂತ ಹೇಳ್ತಾರ್ರಿ ಅವ್ರು. ಪಂಚಾಯತ್ ಸಂಸ್ಥೆಗಳಿಗೆ ತನ್ನ ಉದ್ಯೋಗಿಗಳನ್ನ ತಾವೇ ಆಯ್ಕೆ ಮಾಡಿಕೊಳ್ತಕ್ಕಂತ ಸ್ವಾತಂತ್ರ್ಯವಿರಬೇಕು. ಪಂಚಾಯತಿ ಸಂಸ್ಥೆಗಳಿಗೆ ತನ್ನ ಉದ್ಯೋಗಿಗಳನ್ನ ತಾವೇ ಆಯ್ಕೆ ಮಾಡ್ಕೊಳ್ತಕ್ಕಂತ ಸ್ವಾತಂತ್ರ್ಯವಿರಬೇಕು. ಇದರಿಂದ ಏನಾಗ್ತದೆ, ಪಂಚಾಯತ್ ಸಮಿತಿಗಳು ತನ್ನ ಅಧಿಕಾರಿಗಳ ಮೇಲೆ ನಿಯಂತ್ರಣವನ್ನ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಪಂಚಾಯತ್ ಸಮಿತಿಗಳು ತನ್ನ ಅಧಿಕಾರಿಗಳ ಮೇಲೆ ಏನ್ ಮಾಡ್ಬೋದ್ರಿ, ನಿಯಂತ್ರಣ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ಗ್ರಾಮ ಪಂಚಾಯತ್ ಅಂತ ಹೇಳಿ, ಗ್ರಾಮ ಪಂಚಾಯತ್ ಅಂತ ಹೇಳಿ ಜಯಪ್ರಕಾಶ್ ನಾರಾಯಣ್ ರವರು 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಏನ್ ಮಾಡ್ಯಾರ ಇವರು ಪ್ರತಿಪಾದನೆ ಮಾಡಿದ್ದಾರೆ. ಜಯಪ್ರಕಾಶ್ ನಾರಾಯಣ್ ಅವ್ರು ಏನ್ ಮಾಡ್ಯಾರ್ರಿ, 3 ಹಂತದಲ್ಲಿರ್ತಕ್ಕಂತ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಇವರು ಪ್ರತಿಪಾದನೆ ಮಾಡಿದ್ದಾರೆ. ಗ್ರಾಮ ಪಂಚಾಯತಿ ಏನೈತ್ರಿ, ಇದು ಕೆಳಗಿನ ಹಂತದ್ದಾಗಿದ್ದು ಇದೇ ಮೂಲಾಧಾರವಾಗೈತ್ರಿ. ಪ್ರಜಾಪ್ರಭುತ್ವಕ್ಕೆ ಅಡಿಗಲ್ಲು ಯಾವ್ದಂದಾಗ ಗ್ರಾಮ ಪಂಚಾಯತಿ ಅಂದ್ರೆ, ಯಾಕಂದ್ರೆ ಇದು ಅತ್ಯಂತ ಕೆಳಮಟ್ಟದ ಆಗೈತ್ರಿ. ಅಂದ್ರ ಪಾಯ ಇದ್ದಂಗ್ರಿ, ತಳಪಾಯ ಇದ್ದಂಗ. ಇದು ನಾಶ ಆಯ್ತಂದ್ರೆ ಎಲ್ಲವೂ ಕೂಡ ನಾಶ ಆಗ್ತೈತಿ ಅನ್ನೋ ಕಾರಣಕ್ಕೋಸ್ಕರ ಏನ್ ಮಾಡ್ಯಾರ್ರಿ, ಗ್ರಾಮ ಪಂಚಾಯತಿ ಅಂತಕ್ಕಂಥದ್ದು ಬೇಕು ಅಂತ ಹೇಳಿ ಜಯಪ್ರಕಾಶ್ ನಾರಾಯಣ್ ಅವ್ರು ಹೇಳ್ತಾರ್ರಿ. ಈ ಸಂಸ್ಥೆ ಏನಾಗಬೇಕು, ಶಾಸನಬದ್ಧ ಸಂವಿಧಾನಬದ್ಧ ಸಂಸ್ಥೆಯಾಗಿರಬೇಕು. ಇದು ಒಂದು ಸಾಮೂಹಿಕ ಸಭಾ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸಬೇಕು. ಇದೇನಾಗ್ಬೇಕ್ರಿ, ಗ್ರಾಮ ಪಂಚಾಯತಿ ಒಂದು ಶಾಸನಬದ್ಧ ಸಂಸ್ಥೆ ಆಗ್ಬೇಕು ಮತ್ತು ಇದು ಒಂದು ಸಾಮೂಹಿಕ ಸಭಾ ಸಂಸ್ಥೆಯಾಗಿ ಏನ್ ಮಾಡ್ಬೇಕ್ರಿ, ಕಾರ್ಯವನ್ನ ನಿರ್ವಹಿಸಬೇಕು ಅಂತ ಹೇಳಿ ಜಯಪ್ರಕಾಶ್ ನಾರಾಯಣ್ ಅವರು ಹೇಳ್ತಾರೆ. ಅದ್ರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಏನು ಅಂದ್ರ, ಇವ್ರು ಕೊಡುವಂತ ಸಲಹೆ, ರಾಜ್ಯದ ಹಸ್ತಕ್ಷೇಪವಿರಬಾರದು. ರಾಜ್ಯದ ಹಸ್ತಕ್ಷೇಪ ಅಂತಕ್ಕಂಥದ್ದು ಇದರಲ್ಲಿ ಇರಬಾರದು. ಓಕೆ, ಪಂಚಾಯತ್ ರಾಜ್ ಅಂತಕ್ಕಂಥದ್ದು ತನ್ನ ದೈನಂದಿನ ಕಾರ್ಯಗಳನ್ನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ, ಪಂಚಾಯತ್ ರಾಜ್ ಐತಲ್ಲ, ತನ್ನ ದೈನಂದಿನ ಕಾರ್ಯಗಳನ್ನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ನಿಯಂತ್ರಣ ವ್ಯಾಪ್ತಿಗೆ ಬರಬಾರದು. ಓಕೆ, ಕೆಲಸ ಮಾಡುವಾಗ ಇವ್ರು ಸ್ವತಂತ್ರ ಬೇಕು. ರಾಜ್ಯ ಸರ್ಕಾರ ವ್ಯಾಪ್ತಿಗೆ ಬಂತಂದ್ರ ಪ್ರತಿ ಸಲ ಏನ್ ಮಾಡ್ತೈತ್ರಿ, ಸರ್ಕಾರ ಇದನ್ನ ನಿರ್ಬಂಧ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೈತಿ. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಜಯಪ್ರಕಾಶ್ ನಾರಾಯಣ್ ರವರ ಸಮಾಜವಾದ. ಜಯಪ್ರಕಾಶ್ ನಾರಾಯಣ್ ರವರ ಸಮಾಜವಾದ ಅಂತ ಹೇಳಿ. ಓಕೆ, ಸ್ವತಃ ಜಯಪ್ರಕಾಶ್ ನಾರಾಯಣರು ಸಮಾಜವಾದಿ ಪಕ್ಷವನ್ನ ಸ್ಥಾಪಿಸಿದ್ರು. ಜಯಪ್ರಕಾಶ್ ನಾರಾಯಣ್ ಅವರು ಸ್ವತಃ ಏನ್ ಮಾಡಿದ್ರಿ, ಸಮಾಜವಾದಿ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು. ಸಮಾಜವಾದವು ಜೀವನ ವಿಧಾನವೆಂದು ಬನಿಸಿರ್ತಕ್ಕಂತ ಜಯಪ್ರಕಾಶ್ ನಾರಾಯಣ್ ಅವರು ತಮ್ಮ ಗ್ರಂಥವಾದ ಸಮಾಜವಾದ ಏಕೆ, ವೈ ಸೋಷಿಯಾಲಿಸಂ, ತಮ್ಮ ಪ್ರಮುಖ ಕೃತಿಯಾಗಿರ್ತಕ್ಕಂತ ಸಮಾಜವಾದ ಏಕೆ, ವೈ ಸೋಷಿಯಾಲಿಸಂ ಅಂತಕ್ಕಂಥ ಕೃತಿಯೊಳಗಡೆ ಸಮಾಜವಾದ ಪ್ರತಿಯೊಬ್ಬ ವ್ಯಕ್ತಿಯು ಶಿಸ್ತು, ಸಂಯಮ, ಸಹಕಾರ ಇವೇ ಮೊದಲಾದವುಗಳನ್ನ ಪರಿಪಾಲಿಸಬೇಕು ಅಂತ ಹೇಳಿ ಕರೆಯನ್ನ ಕೊಡ್ತಾರೆ. ಸಮಾಜವಾದದ ಪ್ರತಿಯೊಬ್ಬ ವ್ಯಕ್ತಿ ಏನ್ ಮಾಡ್ಬೇಕ್ರಿ, ಶಿಸ್ತು, ಸಂಯಮ ಮತ್ತು ಸಹಕಾರದಂತ ಮನೋಭಾವನೆಯನ್ನ ಬೆಳೆಸ್ಕೊಳ್ಬೇಕು, ಪರಿಪಾಲಿಸ್ಬೇಕಂತ ಕರೆಯನ್ನ ಕೊಡ್ತಾರೆ. ಜಯಪ್ರಕಾಶ್ ನಾರಾಯಣ್ ಅವರ ಬಹಳ ವಿಶೇಷವಾದಂತ ಏನು ಐಡಿಯಾ ಅಂತಂದ್ರ, ಅಹಿಂಸೆ ಮಾರ್ಗದಲ್ಲಿ ಸಮಾಜವಾದ ಸ್ಥಾಪನೆಗೆ ಕರೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಹಿಂಸಾತ್ಮಕ ಮಾರ್ಗ ಬೇಡ, ಏನ್ ಬೇಕ್ರಿ, ಅಹಿಂಸಾತ್ಮಕ ಮಾರ್ಗದಲ್ಲಿ ಏನ್ ಮಾಡ್ಬೇಕ್ರಿ, ಸಮಾಜವಾದವನ್ನ ಜಾರಿಗೆ ತರಬೇಕು, ಸ್ಥಾಪನೆ ಮಾಡ್ಬೇಕು ಅಂತ ಹೇಳಿ ಹೇಳ್ತಾರೆ. ಓಕೆ, ಮತ್ತೆ ಅವ್ರ ಮುಂದುವರೆದ ಏನ್ ಹೇಳ್ತಾ ಅಂದ್ರ, ಸಮಾಜವಾದದ ಮೊದಲನೇ ಹಂತ ಅಂತ ಹೇಳ್ತಾರ್ರಿ. ಸಮಾಜವಾದ ನಿರ್ಮಾಣದ ಹಂತದಲ್ಲಿನ ಮೊದಲನೇ ಕಾಲವನ್ನ ಏನ್ ಕರಿತಾರ ಅಂದ್ರ ಸಂಕ್ರಮಣದ ಕಾಲ ಅಂತ ಕರಿತಾರ ಅವ್ರು. ಸಮಾಜವಾದಿ ಸಮಾಜ ನಿರ್ಮಾಣದ ಮೊದಲನೇ ಕಾಲವನ್ನ ಏನ್ ಕರಿತಾರ ಅವರು, ಸಂಕ್ರಮಣದ ಕಾಲ ಅಂತ ಹೇಳಿ ಇವ್ರು ಕರೀತಾರೆ. ಈ ಸಂಕ್ರಮಣ ಕಾಲದಲ್ಲಿ ಏನಾಗ್ತದ್ರಿ, ಬಂಡವಾಳಶಾಹಿ ಅಂತ ಹೇಳಿ ಸಮಾಜವಾದದ ಕಡೆಗೆ ಹೋಗುವುದಾಗಿದೆ. ಬಂಡವಾಳಶಾಹಿ ಅಂತ ಹೇಳಿ ಸಮಾಜವಾದದ ಕಡೆ ಹೋಗ್ತಕ್ಕಂಥದ್ದು ಇದರ ಮೊದಲ ಹಂತ ಆಗಿದೆ ಅಂತ ಹೇಳ್ತಾರ್ರಿ. ಸರ್ವೋದಯದ ಕುರಿತು ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳ್ತಾರ್ರಿ ಜಯಪ್ರಕಾಶ್ ನಾರಾಯಣ್ ಅವರು. ಸರ್ವೋದಯ ವಿಚಾರಗಳನ್ನ ನೋಡ್ತಾ ಹೋದೆ ಅಂದ್ರ 1954ರಲ್ಲಿ ಸಮಾಜವಾದಿ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥ ಜಯಪ್ರಕಾಶ್ ಅವರು ವಿನೋಬಾ ಭಾವೆರವರ ಭೂದಾನ ಚಳವಳಿಯನ್ನ ಸೇರಿದ್ರು. ಅಂದ್ರೆ ಯಾರ ಕಡೆ ಭೂಮಿ ಇರ್ತೈತಲ್ಲ, ಯಾರಿಗಿಲ್ಲ ಅವ್ರಿಗೆ ದಾನ ಮಾಡ್ತಕ್ಕಂಥದ್ದು. 54ರೊಳಗಡೆ ಸಮಾಜವಾದಿ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ರು. ಅನಂತರ ವಿನೋಬಾ ಭಾವೆಯವರ ಪ್ರಾರಂಭ ಮಾಡಿರ್ತಕ್ಕಂತ ಭೂದಾನ ಚಳವಳಿಯನ್ನ ಏನ್ ಮಾಡಿದ್ರು, ಅವರು ಸೇರ್ಪಡೆಯಾದ್ರು. ಇವರು ಒಂದು ರಾಕ್ಷಸ ಇದ್ದಂತೆ.
ಏನ್ ಹೇಳ್ತಾರೆ ಇವರು? ರಾಜ್ ಅಂತಕ್ಕಂಥದ್ದು ಏನೈತಲ್ಲ ಒಂದು ರಾಕ್ಷಸ ಇದ್ದಂತೆ. ರಾಜ್ಯ ಎನ್ನುವುದು ರಾಕ್ಷಸ ಇದ್ದಂತೆ. ಲೇವಿಯಥಾನ್ ಅಂದ ತಕ್ಷಣ ಯಾರು ನೆನಪಾಗ್ಬೇಕ್ರಿ ನಿಮಗ? ಯಾರು ನೆನಪಾಗ್ಬೇಕ್ರಿ ಲೇವಿಯಥಾನ್ ಅಂದ ತಕ್ಷಣ? ಥಾಮಸ್ ಹಾಬ್ಸ್. ಓಕೆ, ಲೇವಿಯಥಾನ್ ಅಂದ ತಕ್ಷಣ ನಿಮ್ಗ ಯಾರ್ ನೆನಪಾಗ್ಬೇಕ್ರಿ? ಥಾಮಸ್ ಹಾಬ್ಸ್ ಅವ್ರು ನೆನಪಾಗ್ಬೇಕು. ಅವ್ರ ಕೃತಿ ಅದ. ಓಕೆ, ಇವರು ರಾಜ್ಯ ಒಂದು ರಾಕ್ಷಸ ಇದ್ದಂತೆ. ರಾಕ್ಷಸ ಅಂದ್ರೆ ಲೆವಿಯಥಾನ್ ಇದ್ದಂತೆ. ಇದು ಜನರ ಸ್ವಾತಂತ್ರ್ಯದಲ್ಲಿ ಹಸ್ತಕ್ಷೇಪ ಮಾಡುತ್ತದೆ. ರಾಜ್ಯವು ಜನರ ಸ್ವಾತಂತ್ರ್ಯದಲ್ಲಿ ಹಸ್ತಕ್ಷೇಪ ಮಾಡ್ತದೆ. ಆದ್ದರಿಂದ ಸಮಾಜವಾದ ಸ್ಥಾಪನೆಗೆ ನೈಜವಾದ ಸತ್ಯವಾದ ಮಾರ್ಗವೆಂದರೆ ಸರ್ವೋದಯ. ಸಮಾಜವಾದ ಸ್ಥಾಪನೆಗೆ ನಿಜವಾದ ಮತ್ತು ಸತ್ಯವಾದಂತ ಮಾರ್ಗ ಅಂತ ಹೇಳಿದ್ರ ಅದು ಸರ್ವೋದಯ ಅಂತ ಹೇಳಿ ಜಯಪ್ರಕಾಶ್ ನಾರಾಯಣ್ ಅವ್ರು ಏನ್ ಮಾಡಿದಂದ್ರ ಭಾವಿಸಿದ್ರು. ಸರ್ವೋದಯವು ರಾಜ್ಯ ಸಮಾಜವಾದ ಸ್ಥಾಪನೆಗೆ ಬದಲು ಜನತಾ ಸಮಾಜವಾದ ಸ್ಥಾಪನೆಯ ಗುರಿಯನ್ನು ಹೊಂದಿದೆ ಅಂತ ನಂಬಿದ್ರು. ಜಯಪ್ರಕಾಶ್ ನಾರಾಯಣ್ ಅವರ ಸರ್ವೋದಯ ಐತಲ್ಲ, ರಾಜ ಸಮಾಜವಾದ ಸ್ಥಾಪನೆ ಅಲ್ಲ, ಇದು ಜನತಾ ಸಮಾಜವಾದ ಸ್ಥಾಪನೆಯ ಗುರಿಯನ್ನ ಹೊಂದಿದೆ ಅಂತ ಹೇಳ್ತಾ ಇದ್ರು ಅವರು. ಇವರು ಸಮಾಜ ಸ್ಥಾಪನೆ ಮಾಡ್ಬೇಕಾಗಿತ್ತಂದ್ರ ಸರ್ವೋದಯ ಬೇಕು. ಸಮಾಜವಾದಿ ಸಮಾಜ ಸ್ಥಾಪನೆ ಮಾಡ್ಬೇಕಾಗಿತ್ತಂದ್ರ ಸರ್ವೋದಯ ಅಂತಕ್ಕಂಥದ್ದು ಏನ್ ಬೇಕ್ರಿ? ಕಡ್ಡಾಯವಾಗಿ ಬೇಕು ಅಂತ ಹೇಳ್ತಾ ಇದ್ರು. ಇವರು ರಾಜ ಸಮಾಜವಾದಕ್ಕೆ ಬದಲಾಗಿ ಏನ್ ಮಾಡಿದ್ರಿ? ಜನತಾ ಸಮಾಜವಾದವನ್ನ ಪ್ರತಿಪಾದನೆ ಮಾಡೋದು ನೆನಪಿಡ್ಕೋರಿ. ಓಕೆ, ರಾಜ ಸಮಾಜವಾದಕ್ಕೆ ಬದಲಾಗಿ ಜನತಾ ಸಮಾಜವಾದವನ್ನ ಪ್ರತಿಪಾದನೆ ಮಾಡತಕ್ಕಂತ ರಾಜಕೀಯ ನಾಯಕ ಯಾರು ಅಂದಾಗ ಜಯಪ್ರಕಾಶ್ ನಾರಾಯಣ್ ಅವರು. ಓಕೆ, ಹಂಗಾದ್ರ ಜಯಪ್ರಕಾಶ್ ನಾರಾಯಣ್ ಅವರ ಸರ್ವೋದಯ ಅಂತ ಹೇಳಿದ್ರ, ಅವ್ರ ಪ್ರಕಾರ ಸರ್ವೋದಯ ಅಂತ ಹೇಳಿದ್ರ ಇಲ್ಲಿ ಸರ್ವೋದಯವೆಂದರೆ ಎಲ್ಲರ ಅಭ್ಯುದಯ. ಜಯಪ್ರಕಾಶ್ ನಾರಾಯಣ್ ಅವ್ರ ಪ್ರಕಾರ ಸರ್ವೋದಯವೆಂದರೆ ಎಲ್ಲರ ಅಭ್ಯುದಯ. ಸರ್ವೋದಯ ಎಂದರೆ ಎಲ್ಲರ ಅಭ್ಯುದಯ. ರಾಜನೀತಿ ಅಥವಾ ಅಧಿಕಾರ ರಾಜಕೀಯಕ್ಕೆ ವಿರೋಧ. ರಾಜನೀತಿ ಅಥವಾ ಅಧಿಕಾರ ರಾಜಕೀಯಕ್ಕೆ ವಿರೋಧ. ಮೂರನೇದಾಗಿ ಜನತಾ ಸಮಾಜವಾದದ ಸ್ಥಾಪನೆ. ಸರ್ವೋದಯವೆಂದರೆ ಜನತಾ ಸಮಾಜವಾದದ ಸ್ಥಾಪನೆ. ನಾಲ್ಕನೇದು ಪಕ್ಷರಹಿತ ಪ್ರಜಾಪ್ರಭುತ್ವದ ಸ್ಥಾಪನೆ. ಜಯಪ್ರಕಾಶ್ ನಾರಾಯಣ್ ಅವರ ಪ್ರಕಾರ ಸರ್ವೋದಯ ಅಂತ ಹೇಳಿದ್ರ ಪಕ್ಷರಹಿತ ಪ್ರಜಾಪ್ರಭುತ್ವದ ಸ್ಥಾಪನೆ. ನೆಕ್ಸ್ಟ್ ಭೂದಾನ ಮತ್ತು ಗ್ರಾಮದಾನ. ಭೂದಾನ ಮತ್ತು ಗ್ರಾಮದಾನ. ಅದಾದ ನಂತರ ಸರ್ವರ ಸಂತೋಷ. ನೆಕ್ಸ್ಟ್ ನೈತಿಕ ಕ್ರಾಂತಿ. ಇವೆಲ್ಲವೂ ಕೂಡ ಏನದಾವಂದ್ರ ಜಯಪ್ರಕಾಶ್ ನಾರಾಯಣ್ ಅವರು ಸರ್ವೋದಯದ ವಿಚಾರಧಾರೆಗಳಾಗಿವೆ. ಓಕೆ, ಓಕೆ. ಇನ್ನ ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಆಗಿ ಜಯಪ್ರಕಾಶ್ ನಾರಾಯಣ್ ಮಾಡ್ತಾರಂದ್ರ ಸಂಪೂರ್ಣ ಕ್ರಾಂತಿ ಬಗ್ಗೆ ಹೇಳ್ತಾರೆ. ಜಯಪ್ರಕಾಶ್ ನಾರಾಯಣ್ ಅವ್ರು ಏನ್ ಮಾಡ್ತಾರ್ರಿ? ಸಂಪೂರ್ಣ ಕ್ರಾಂತಿ ಬಗ್ಗೆ ಹೇಳ್ತಾರೆ. ಇಂದಿರಾ ಗಾಂಧಿ ಅಂದ್ರ ದೇಶ ಅಂದ್ರ ಇಂದಿರಾ ಗಾಂಧಿ ಅನ್ನುವಂತ ಕಾಲಘಟ್ಟ ಒಂದಿತ್ತು. ಇವತ್ತ ಹೆಂಗ್ ಮೋದಿ ಅಂದ್ರ ದೇಶ ಅಂದ್ರ ಮೋದಿ ಇತ್ತಲ್ಲ, ಗಾಂಧಿ ಅಂದ್ರೆ ಭಾರತ ಅಂದ್ರ ಗಾಂಧಿ ಅನ್ನುವಂತ ಒಂದು ಕಾಲವೂ ಕೂಡ ಇತ್ತು. ಹಂಗೆ ಈ ಇಂದಿರಾ ಗಾಂಧಿ ಅವರು ಅತ್ಯಂತ ಕೆಲವೊಂದು ಸಂದರ್ಭದೊಳಗೆ ದುರಾಡಳಿತವನ್ನ ಮಾಡಿದ್ರು. ಈ ಇಂದಿರಾ ಗಾಂಧಿ ಅವರ ದುರಾಡಳಿತವನ್ನ ವಿರೋಧಿಸಿ ಬಿಹಾರದಲ್ಲಿ ಏನಾಯ್ತಂದ್ರ ವಿದ್ಯಾರ್ಥಿಗಳ ಚಳವಳಿ ಎಂದು ರೂಪುಗೊಂಡಿತ್ತು. ಇಂದಿರಾ ಗಾಂಧಿ ಅವರ ದುರಾಡಳಿತವನ್ನ ವಿರೋಧಿಸಿ ಏನಾಗಿತ್ತು? ಬಿಹಾರ ರಾಜ್ಯದಲ್ಲಿ ನಿತೀಶ್ ಕುಮಾರ್ ಅವರ ಬಿಹಾರ ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಚಳವಳಿಯಲ್ಲಿ ಏನಾಗಿತ್ರಿ? ರೂಪುಗೊಂಡಿತ್ತು. ಇದರ ನಾಯಕತ್ವವನ್ನು ವಹಿಸಿಕೊಂಡಿರ್ತಕ್ಕಂತ ಜಯಪ್ರಕಾಶ್ ನಾರಾಯಣ್ ಅವರು. ಇದರ ನಾಯಕತ್ವವನ್ನ ಬಿಹಾರದ ವಿದ್ಯಾರ್ಥಿಗಳ ಚಳವಳಿಯ ನಾಯಕತ್ವವನ್ನು ವಹಿಸಿಕೊಂಡಿರ್ತಕ್ಕಂತ ಜಯಪ್ರಕಾಶ್ ನಾರಾಯಣ್ ಅವರು ಸಂಪೂರ್ಣ ಕ್ರಾಂತಿ ಚಳವಳಿಯನ್ನ ಹಮ್ಮಿಕೊಂಡರು. ಹಂಗಾದ್ರೆ ಸಂಪೂರ್ಣ ಕ್ರಾಂತಿ ಚಳವಳಿಯನ್ನ ಯಾವಾಗ ಮಂಡಿಸಿದ್ರು ಜಯಪ್ರಕಾಶ್ ನಾರಾಯಣ್ ಅವರು ಅಂತಂದಾಗ ಜಯಪ್ರಕಾಶ್ ನಾರಾಯಣ್ ಅವರು 1974 ಜೂನ್ 5 ವಿಶ್ವ ಪರಿಸರ ದಿನ. ಜಯಪ್ರಕಾಶ್ ನಾರಾಯಣ್ ಅವರು 1974 ಜೂನ್ 5ನೇ ತಾರೀಕು ಏನ್ ಮಾಡ್ತಾರಂದ್ರ ಬಿಹಾರದ ಪಾಟ್ನಾದಲ್ಲಿ ಏನ್ ಮಾಡ್ತಾರಂದ್ರ ಸಂಪೂರ್ಣ ಕ್ರಾಂತಿಯನ್ನ ಮಂಡಿಸಿದರು, ಪ್ರತಿಪಾದನೆ ಮಾಡಿದರು ಅಂತ ಹೇಳಿ. ಓಕೆ, ಜಯಪ್ರಕಾಶ್ ರವರ ಸಂಪೂರ್ಣ ಕ್ರಾಂತಿಯ ಉದ್ದೇಶ ಇದೆಯಲ್ಲ, ಜಯಪ್ರಕಾಶ್ ನಾರಾಯಣ್ ಅವರ ಸಂಪೂರ್ಣ ಕ್ರಾಂತಿಯ ಉದ್ದೇಶ ಇದೆಯಲ್ಲ, ಇದು ಪ್ರಸ್ತುತ ಭಾರತದ ರಾಜಕೀಯ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ಬೌದ್ಧಿಕ, ಶೈಕ್ಷಣಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ನ್ಯೂನ್ಯತೆಗಳನ್ನ ಹೋಗಲಾಡಿಸಿ, ಸಮಸ್ಯೆಗಳನ್ನ ಹೋಗಲಾಡಿಸಿ ಭಾರತ ಸಮಾಜದಲ್ಲಿನ ಪ್ರಸ್ತುತ ವ್ಯವಸ್ಥೆಯನ್ನ ಮತ್ತು ರಚನೆಯನ್ನ ಸಂಪೂರ್ಣ ಬದಲು ಮಾಡಿ
ಪುನರ್ರಚನೆ ಮಾಡ್ತಕ್ಕಂಥದ್ದಾಗಿದೆ. ಅವಾಗ ಏನಾಗಿತ್ತು, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಬೌದ್ಧಿಕವಾಗಿ, ಆಧ್ಯಾತ್ಮಿಕವಾಗಿ ಬಹಳಷ್ಟು ನ್ಯೂನತೆಗಳಿದ್ದು. ಈ ಎಲ್ಲಾ ನ್ಯೂನತೆಗಳನ್ನ ಏನ್ ಮಾಡ್ಬೇಕ್ರಿ, ಬದಲು ಮಾಡಿ ದೇಶವನ್ನ ಪುನರ್ ರಚನೆ ಮಾಡೋ ಕಾರಣಕ್ಕೋಸ್ಕರ ಏನ್ ಮಾಡಿದ್ರಂದ್ರ, ಈ ಉದ್ದೇಶವನ್ನ ಇಟ್ಕೊಂಡು ಸಂಪೂರ್ಣ ಕ್ರಾಂತಿಯನ್ನು ಏನ್ ಮಾಡ್ತಾರ್ರಿ, ಜಯಪ್ರಕಾಶ್ ನಾರಾಯಣ್ ಅವರು ಪ್ರತಿಪಾದನೆ ಮಾಡುತ್ತಾರೆ. ಓಕೆ. ಅಲಹಾಬಾದ್ ನಲ್ಲಿ ನಡೆದಿರ್ತಕ್ಕಂಥದ್ದು 22 ಜೂನ್ 1974 ಅಲಹಾಬಾದ್ ಅಲ್ಲಿ ನಡೆದಿರ್ತಕ್ಕಂಥ ಅಖಿಲ ಭಾರತ ಯುವ ಅಧಿವೇಶನವನ್ನ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಜಯಪ್ರಕಾಶ್ ಅವರು ಅಲಹಾಬಾದ್ ನಲ್ಲಿ 22 ಜೂನ್ 1974 ಅಖಿಲ ಭಾರತ ಯುವ ಅಧಿವೇಶನವನ್ನ ಉದ್ದೇಶಿಸಿ ಮಾತನಾಡಿರುವಂತ ಜಯಪ್ರಕಾಶ್ ಅವರು, ನನ್ನ ಆಸಕ್ತಿ ಅಧಿಕಾರ ಹಿಡಿಯುವುದಲ್ಲ, ನಾನು ಹೇಳಿದ ರಾಜಕೀಯ ಅಧಿಕಾರ ಇಂಪಾರ್ಟೆಂಟ್ ಆಗಿರ್ಲಿಲ್ಲ ಅವ್ರಿಗೆ, ನನ್ನ ಆಸಕ್ತಿ ಅಧಿಕಾರ ಹಿಡಿಯುವುದಲ್ಲ, ಆದ್ರೆ ಜನರೇ ಅಧಿಕಾರವನ್ನ ನಿಯಂತ್ರಿಸುವುದೇ ಆಗಿದೆ ಅಂತ ಹೇಳಿದ್ದಾರೆ. ಇದನ್ನು ಕೇಳಬಹುದು, ವೆರಿ ಇಂಪಾರ್ಟೆಂಟ್. ನನ್ನ ಆಸಕ್ತಿ ಅಧಿಕಾರ ಹಿಡಿಯುವುದಲ್ಲ, ಆದ್ರೆ ಜನರೇ ಅಧಿಕಾರವನ್ನ ನಿಯಂತ್ರಿಸುವುದು ಆಗಿದೆ ಅಂತ ಹೇಳಿ ಎನ್ನುವಂತಹ ವಿಚಾರವನ್ನ ಹೇಳಿದವರು ಯಾರು ಅಂತ ಕೇಳಬಹುದು. ನೆನಪಿಟ್ಕೋರಿ, ಜಯಪ್ರಕಾಶ್ ನಾರಾಯಣ್ ಅವರು ಯಾವಾಗ ಹೇಳಿದ್ರು ತಂದಾಗ 22 ಜೂನ್ 1974 ಈ ಮಾತನ್ನ ಹೇಳಿದ್ರು. ನೆಕ್ಸ್ಟ್, ಪ್ರಜಾಪ್ರಭುತ್ವವು ಯಶಸ್ವಿಯಾಗಬೇಕಾದರೆ ಅನೇಕ ಅಡೆತಡೆಗಳಿರಬೇಕು. ಅವುಗಳೆಂದರೆ ಸಮರ್ಥ ವಿರೋಧ ಪಕ್ಷ, ಪತ್ರಿಕೆಗಳು, ಶೈಕ್ಷಣಿಕ ಸಂಸ್ಥೆಗಳು, ಬುದ್ಧಿಜೀವಿಗಳು ಮತ್ತು ಬಲವಾದ ಸಾರ್ವಜನಿಕ ಅಭಿಪ್ರಾಯ. ವಾವ್, ವೆರಿ ನೈಸ್ ನೋಡ್ರಿ. ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಬೇಕಾಗಿದ್ರೆ ಇವೆಲ್ಲವೂ ಕೂಡ ಬಹಳ ಮುಖ್ಯ. ಇಲ್ಲಂದ್ರೆ ಏಕಚಕ್ರಾಧಿಪತ್ಯ ಸರ್ವಾಧಿಕಾರಕ್ಕೆ ಹೋಗ್ಬಿಡ್ತದೆ. ಪ್ರಜಾಪ್ರಭುತ್ವ ತನ್ನ ಸ್ವರೂಪ ಹೇಳ, ಸರ್ಕಾರಗಳ ಚಕ್ರಗತಿಯ ಬದಲಾವಣೆ ಅಂತ ಹೇಳಿದ ನಿಮ್ಗ. ಏನಂತ ಹೇಳಿದನ್ರಿ, ರಾಜಪ್ರಭುತ್ವ, ಕುಲೀನ ಪ್ರಭುತ್ವ, ಮಿತಜನ ಪ್ರಭುತ್ವ, ಪ್ರಜಾಪ್ರಭುತ್ವ, ನಾಗರಿಕ ಪ್ರಭುತ್ವ ಏನಿಲ್ಲ, ಒಂದೊಂದು ಸರ್ಕಾರಗಳ ಮಾದರಿ ಬದಲಾಗ್ತಾವ ಅಂತ ಹೇಳಿ. ಹಂಗ ಪ್ರಜಾಪ್ರಭುತ್ವ ಒಂದ್ ವೇಳೆ ಯಶಸ್ವಿ ಆಗ್ಬೇಕಾಗಿತ್ತಂದ್ರ ಅದಕ್ಕೆ ತಡೆಗಳಿರ್ಬೇಕ. ಆ ತಡೆಗಳು ಏನಾಗಿರ್ಬೇಕು, ಒಂದು ಸಮರ್ಥವಾದಂತ ವಿರೋಧ ಪಕ್ಷವಿರಬೇಕು, ಸಮರ್ಥವಾದಂತ ವಿರೋಧ ಪಕ್ಷ ಇರಬೇಕು. ನೆಕ್ಸ್ಟ್, ಪತ್ರಿಕೆಗಳಿರ್ಬೇಕು, ಶೈಕ್ಷಣಿಕ ಸಂಸ್ಥೆಗಳಿರ್ಬೇಕು, ಬುದ್ಧಿಜೀವಿಗಳಿರ್ಬೇಕು ಮತ್ತು ಬಲವಾದಂತ ಸಾರ್ವಜನಿಕ ಅಭಿಪ್ರಾಯ ಇರಬೇಕು. ಈ 4 ಇದ್ದಾಗ ಮಾತ್ರ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಏನಾಗುತ್ತೆ, ಯಶಸ್ವಿ ಆಗ್ತದೆ ಅಂತ ಹೇಳಿ ಜಯಪ್ರಕಾಶ್ ನಾರಾಯಣ್ ಅವರು ಹೇಳ್ತಾರೆ. ಈ ಜಯಪ್ರಕಾಶ್ ರವರು ತಮ್ಮ ಸಂಪೂರ್ಣ ಕ್ರಾಂತಿಯಲ್ಲಿ ರಾಜಕೀಯ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ಭೌತಿಕ, ಸಾಂಸ್ಕೃತಿಕ ಅಂತಕ್ಕಂತ 4 ಕ್ರಾಂತಿಯ ಬಗ್ಗೆ ಏನ್ ಮಾಡಿದಾರೆ, ಅವರು ಪ್ರಸ್ತಾಪಿಸಿದ್ದಾರೆ. ಜಯಪ್ರಕಾಶ್ ನಾರಾಯಣ್ ಅವರು ತಮ್ಮ ಸಂಪೂರ್ಣ ಕ್ರಾಂತಿಯಲ್ಲಿ ಏನ್ರಿ, ಒಂದು ರಾಜಕೀಯ ಕ್ರಾಂತಿ, ಒಂದು ಆರ್ಥಿಕ ಕ್ರಾಂತಿ, ಸಾಮಾಜಿಕ ಕ್ರಾಂತಿ, ಶೈಕ್ಷಣಿಕ ಕ್ರಾಂತಿ, ಭೌತಿಕ ಕ್ರಾಂತಿ ಮತ್ತು ಸಾಂಸ್ಕೃತಿಕ ಕ್ರಾಂತಿ ಅಂತ ಹೇಳಿ ಏನ್ ಮಾಡ್ಯಾರ್ರಿ, ಈ ಕ್ರಾಂತಿಗಳ ಬಗ್ಗೆ ಏನ್ ಮಾಡ್ತಾರೆ, ವಿಚಾರಗಳನ್ನ ವ್ಯಕ್ತಪಡಿಸ್ತಾರೆ. ಆದ್ರೆ ಈ ಕ್ರಾಂತಿಗಳಿದಾವಲ್ಲ, 4 ಕೊಡ್ಬೋದು, 5 ಕೊಡ್ಬೋದು, 6 ಕೊಡ್ಬೋದು, ಬಟ್ ಅವ್ರ ಏನ್ ಹೇಳ್ತಾರೋ ಅದರ ಸಂಖ್ಯೆಯಲ್ಲಿ ವ್ಯತ್ಯಾಸವಾಗಬಹುದು, ಕ್ರಾಂತಿಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗ್ಬೋದಂತ. ಇದು 8 ಅಥವಾ 10 ಆಗ್ಬಹುದು, ಕ್ರಾಂತಿಗಳು 8 ಅಥವಾ 10 ಆಗ್ಬೋದು ಅಂತ ಹೇಳಿ ಜಯಪ್ರಕಾಶ್ ನಾರಾಯಣ್ ಅವರು ಹೇಳ್ತಾರೆ. ಇದು ಏನೈತಂದ್ರ ನಿಮ್ಗೆ ಒಂದೊಂದು ಅವ್ರ ಬಗ್ಗೆ ಇರ್ತಕ್ಕಂತ ಪ್ರಮುಖವಾದಂತ ವಿಷಯಗಳು. ಕೇಸರಿ ಪರೀಕ್ಷೆ ಒಳಗೆ ಇದನ್ನ ನಿಮ್ಗೆ ಏನ್ ಮಾಡಿದೆ ಅಂದ್ರೆ, ನಾನು ಪರೀಕ್ಷೆ ಒಳಗೆ ಎಷ್ಟು ಬೇಕಲ್ಲ ಅಷ್ಟು ನಿಮ್ಗೆ ಅವ್ರ ಬಗ್ಗೆ ಬೇಕಾದ್ರೆ ಸಿಕ್ಕಾಪಟ್ಟೆ ಮಾಹಿತಿ ಸಿಗ್ತೈತ್ರಿ. ಬಟ್ ನಾನು ಪರೀಕ್ಷೆ ದೃಷ್ಟಿಯಿಂದ ಯಾವ್ದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಮಾತ್ರ ನಿಮಗೆ ಹೆಕ್ಕಿ ತಗೊಂಬಂದಿದ್ದೀನಿ. ಹಾಗಾಗಿ ದಯಮಾಡಿ ನೀವು ಯಾವ ಭಾಗವನ್ನ ನಾನು ಒತ್ತು ಕೊಟ್ಟು ಹೇಳಿದ್ನಲ್ಲ, ಆ ಭಾಗವನ್ನ ನೀವು ಇನ್ನೂ ಒತ್ತು ಕೊಟ್ಟು ಓದ್ಬೇಕ. ನಾನ್ ನಿಮ್ಗೆ ದಾರಿ ದಾರಿ ಒಳಗೆ ಕ್ರಮಿಸೋರು ನೀವೇ. ಸರ್ ನಾನು ಪಾಸ್ ಆಲ್ರೆಡಿ ಕ್ಲಾಸಿಗೆ ಕೂತಿನ್ರಿ ಅಂದ್ರೆ ಏನು ಮಾಡಕ್ಕಾಗಲ್ಲ. ಯಾಕಂದ್ರ ಇದು ನಾವು ಮಾರ್ಗದಾತರೆ ಹೊರತು ಮೋಕ್ಷದಾತರ ಅಲ್ಲ. ಓಕೆ, ಹಿಂಗ್ ಹೋದ್ರ ಪಾಸ್ ಆಗ್ತೀರಪ್ಪ, ಹಿಂಗ್ ಹೋದ್ರ ನೀವು ದಾರಿ ಮುಟ್ತೀರಿ, ದಡ ಸೇರ್ತೀರಿ ಅಂತ ಹೇಳ್ಬೋದಷ್ಟೇ ನಾವು. ಇಲ್ಲ ಸರ ಕೈ ಹಿಡ್ಕೊಂಡು ಮುಟ್ರಿಸಂದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಕೂಡ ನಿಮ್ಮ ಪ್ರಯತ್ನಗಳನ್ನ ಇಲ್ಲಿ ಕಡ್ಡಾಯವಾಗಿ ಮಾಡ್ಲೇಬೇಕು. ನಾನ್ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಇವಾಗ, ನೀವೇನ್ರೆ ಕ್ಲಾಸ್ ಮೇಲೆ ಅಷ್ಟ ಡಿಪೆಂಡ್ ಆಗಿ ಕೂತ್ಕೊಂಡ್ರಂದ್ರ ಖಂಡಿತವಾಗ್ಲೂ ಕೂಡ ಪಾಸ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಕ್ಲಾಸ್ ಅನ್ನ ಕೇಳಿದ ನಂತರ ಪುಸ್ತಕ ತೆಗೆದು ನೋಡ್ಬೇಕ್ರಿ. ಒಂದ್ ಸ್ವಲ್ಪ ನೀವು ಪುಸ್ತಕಗಳನ್ನ ತೆಗೆದು ನೋಡ್ಬೇಕ್ರಿ. ನೀವ್ ಯಾವ್ದು ತಗೋತಿರ್ತಾವ್ರಿ, ಯಾವ ಪುಸ್ತಕ ಕೆಟ್ಟದಿಲ್ಲ, ಎಲ್ಲಾ ಪುಸ್ತಕ ಒಳ್ಳೆಯದಾವ್ರಿ. ಯಾವ್ದಾದ್ರು ಒಂದು ಪುಸ್ತಕನ, ಆಥರ್ಸ್ ಪುಸ್ತಕನ ತಗೊಂಡು ಸ್ಟಡಿ ಮಾಡ್ರಿ, ಖಂಡಿತವಾಗ್ಲೂ ನೀವು ಯಶಸ್ವಿ ಆಗ್ತೀರಿ. ಈ ಸಲ ಕೆಸೆಟ್ ನ ಕ್ಲಿಯರ್ ಮಾಡ್ತೀರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿ ಮುಗಿಸೋಣ. ಮುಂದಿನ ತರಗತಿಯನ್ನ ಮತ್ತೆ ನಾ ತಗೋಣ. ಎಲ್ರೂ ಕೂಡ ಗುಡ್ ನೈಟ್.